ಮಂಗಳಮುಖಿಯರಿದ್ದ ಈ ಒಂದು ವಸ್ತುವನ್ನು ನೀವು ಕೇಳಿ ಪಡೆದುಕೊಳ್ಳಿ ಮತ್ತು ಈ ಒಂದು ಮಾತನ್ನು ಅವರಿಗೆ ಹೇಳಿ ಬನ್ನಿ. ನಿಮ್ಮನ್ನು ಶ್ರೀಮಂತರನ್ನಾಗಿಸಲು, ಕೋಟ್ಯಾಧಿಪತಿಯನ್ನಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಷ್ಟೇ ಸಾಲದ ಸಮಸ್ಯೆಗಳು ಇದ್ದರೂ ಕೂಡ 21 ದಿನಗಳೊಳಗೆ ಎಲ್ಲವನ್ನು ತೀರಿಸುತ್ತೀರಿ. ಮಂಗಳಮುಖಿಯರಲ್ಲಿ ಅಂತಹ ದೈವಶಕ್ತಿ ಇರುವುದರಿಂದ ನಿಮ್ಮ ಎಲ್ಲ ಸಕಲ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತದೆ. ಅದು ಯಾವ ವಸ್ತುವನ್ನು ತೆಗೆದುಕೊಳ್ಳಬೇಕು ಮತ್ತು ಏನನ್ನು ಹೇಳಬರಬೇಕು, ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದ ವಶೀಕರಣ, ಮಾಟ ಮಂತ್ರ ಮತ್ತು ಇನ್ನು ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ. ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಕೊಡ್ತಾರೆ. ಜೈ ಅರ್ಧನಾರೀಶ್ವರಿ ಅಂತ ಕಮೆಂಟ್ ಹಾಕಿ 5 ನಿಮಿಷದ ಒಳಗೆ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರ. ಮಂಗಳಮುಖಿಯರು ಅಂದರೆ ಅರ್ಧನಾರೀಶ್ವರಿಯರ ಸ್ವರೂಪ ಇದ್ದ ಹಾಗೆ. ಅದನ್ನು ನಾವು ಎಲ್ಲ ಕಡೆಯೂ ಕೇಳ್ತಾ ಇರ್ತೀವಿ. ಅವರನ್ನು ನೋಡಿ ನೀವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ನಿಮ್ಮ ಕೆಲಸದಲ್ಲಿ ಶುಭವಾಗುತ್ತದೆ, ಮಂಗಳ ಆಗುತ್ತದೆ. ಅದಕ್ಕಾಗಿ ಅವರನ್ನು ಮಂಗಳಮುಖಿಯರು, ಹಸನ್ಮುಖಿಯರು ಅಂತ ಹೇಳುತ್ತಾರೆ. ಅಂತಹ ಮಂಗಳಮುಖಿಯರು ಎದುರುಗಡೆ ಬಂದಾಗ ನೀವು ಅವರಿಂದ 1 ರೂಪಾಯಿ ನಾಣ್ಯವನ್ನು ಕೇಳಿ ಪಡೆದುಕೊಳ್ಳಿ. ನೀವು ಅವರಿಗೆ ನಿಮ್ಮ ಕೈಯಲ್ಲಿದ್ದಷ್ಟು 10 ರೂಪಾಯಿನೋ, 50 ರೂಪಾಯಿನೋ, 100 ರೂಪಾಯಿನೋ, ಎಷ್ಟೋ ನಿಮ್ಮ ಕೈಲಾದ ಶಕ್ತಿಯಷ್ಟು ಅವರಿಗೆ ನೀಡಿ 1 ರೂಪಾಯಿ ನಾಣ್ಯವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ. ಅವರು ಅಲ್ಲಿನಲ್ಲಿ ಕಚ್ಚಿ ಸೆರಗಿನಿಂದ ನಿಮ್ಮ ದೃಷ್ಟಿಯನ್ನು ತೆಗೆದು ಅದನ್ನು ನಿಮಗೆ ನೀಡುತ್ತಾರೆ. ನೀವು ಆ ನಾಣ್ಯವನ್ನು ತೆಗೆದುಕೊಂಡು ನೀವು ಈ ಒಂದು ಮಾತನ್ನು ಹೇಳಬೇಕು. ನೆಕ್ಸ್ಟ್ ಟೈಮು ನಾವಿಬ್ಬರು ಭೇಟಿ ಮಾಡಿದಾಗ ನನ್ನ ಎಲ್ಲ ಕಷ್ಟಗಳು ಬಗೆಹರಿದಿರುತ್ತೆ, ಆಗ ಸಂತೋಷವಾಗಿ ಮಾತನಾಡೋಣ ಅಂತ ಹೇಳಬೇಕು. ಈಗ ಪಡೆದುಕೊಂಡ ನಾಣ್ಯವನ್ನು ತೆಗೆದುಕೊಂಡು ಬಂದು ದೇವರ ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುವಾಗ ಅದಕ್ಕೂ ಕೂಡ ಪೂಜೆ ಮಾಡಿ ಕಷ್ಟಗಳನ್ನೆಲ್ಲ ಪರಿಹಾರ ಆಗಲಿ ಅಂತ ಬೇಡಿಕೊಳ್ಳಿ. ಅರ್ಧನಾರೀಶ್ವರಿಯೇ ನಮಃ ಅಂತ ಹೇಳಿಕೊಂಡು ಅರ್ಧನಾರೀಶ್ವರ ಫೋಟೋಗೆ ಪ್ರತಿನಿತ್ಯ ಪೂಜೆ ಮಾಡಿ. ನಿಮ್ಮ ಕನಸಿನಲ್ಲಿ ದೈವ ಅನುಗ್ರಹ ಆಗುತ್ತದೆ ಮತ್ತು ಜೀವನದ ಪೂರ್ತಿ ಯಾವುದೇ ಕಷ್ಟಗಳು ಬರುವುದಿಲ್ಲ. ಸಮಸ್ಯೆಗಳು ಅನ್ನುವುದು ಬಂದ ನೀರ ಹಾಗೆ ಹೊರಟು ಹೋಗುತ್ತೆ. ನಿಮ್ಮನ್ನು ಶ್ರೀಮಂತರನ್ನಾಗಿಸಲು ಯಾರಿಂದಲೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. 21 ದಿನಗಳ ಕಾಲ ನೀವು ಭಕ್ತಿ ಶ್ರದ್ಧೆಯಿಂದ ಸಂಕಲ್ಪ ಮಾಡಿ ಪೂಜೆ ಮಾಡಿ. ನೀವು ಅಂದುಕೊಂಡ ಸಕಲ ಕಾರ್ಯಗಳು ಯಶಸ್ವಿಯಾಗುತ್ತದೆ. ದೈವ ಶಕ್ತಿ ಅನ್ನುವುದು ನಿಮ್ಮ ಒಳಗೆ ಪಸರಿಸುತ್ತದೆ. ಯಾವುದೇ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ, ದುಡ್ಡು ಕಾಸಿನ ವಿಚಾರದಲ್ಲಿ ಆಗುವಂತಹ ತೊಂದರೆ, ಆರ್ಥಿಕ ಪರಿಸ್ಥಿತಿಗಳು ಎಲ್ಲವೂ ಸುಧಾರಣೆ ಆಗಿ ಮನೆ ಜೀವನ ತುಂಬ ಚೆನ್ನಾಗಿ ತುಳುಕುತ್ತದೆ ಮತ್ತು ಯಾವುದೇ ರೀತಿಯಾದಂತಹ ಸಂಕಷ್ಟಗಳು ಇದ್ದರೂ ಅಂದುಕೊಂಡ ಕಾರ್ಯಗಳು ಕೂಡ ಯಶಸ್ವಿ ಆಗುತ್ತದೆ. 21 ದಿನದ ಬಳಿಕ ಈ ನಾಣ್ಯವನ್ನು ಏನು ಮಾಡಬೇಕು ಅಂತ ಸ್ವತಃ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಹೇಳುತ್ತಾರೆ. ಅವರಿಗೆ ಒಂದು ಫೋನ್ ಮಾಡಿ ಉಚಿತ ಮಾರ್ಗದರ್ಶನ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಇವರಿಂದ ಕಂಡುಕೊಳ್ಳಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.